ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಆದ ತಕ್ಷಣ ಸೊ ನೀವು ಮೊದಲು ಮಾಡಬೇಕಾಗಿರುವಂಥ ಕೆಲಸ ವಾಚ್ ಪೇಜ್ ಆ್ಯಡ್ಸನ್ನು ಆನ್ ಮಾಡಬೇಕು. ಸೊ ಇವತ್ತು ನಾನು ನಿಮಗೆ ವಾಚ್ ಪೇಜ್ ಆ್ಯಡ್ಸನ್ನು ಆನ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ವಾಚ್ ಪೇಜ್ ಆ್ಯಡ್ಸನ್ನು ಆನ್ ಮಾಡೋದ್ರಿಂದ ಸೊ ನಿಮ್ಮ ವೀಡಿಯೋಸ್ಗಳಿಗೆ ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತೆ, ಅದರಿಂದ ನಿಮಗೆ ದುಡ್ಡು ಬರೋದಕ್ಕೆ ಶುರು ಆಗುತ್ತೆ. ಸೊ ಈ ವಾಚ್ ಪೇಜ್ ಆ್ಯಡ್ಸನ್ನು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ಆನ್ ಮಾಡ್ಕೋಬೇಕು ಅಂತಂದರೆ ನಿಮ್ಮ ಒಂದು ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸು 4,000 ವಾಚ್ ಟೈಮ್ ಕಂಪ್ಲೀಟ್ ಆಗಿರಬೇಕು. ಇದು ಕಂಪ್ಲೀಟ್ ಆದಮೇಲೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು. ಮಾನಿಟೈಸೇಷನ್ ಆನ್ ಆಯಿತು ಅಂತಂದರೆ ಮಾತ್ರ ವಾಚ್ ಪೇಜ್ ಆ್ಯಡ್ಸನ್ನು ನೀವು ಆನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಈಗ ವಾಚ್ ಪೇಜ್ ಆ್ಯಡ್ಸನ್ನು ನೀವು ಆನ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಸೊ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡಿ. ಸೊ ಬನ್ನಿ ಇವಾಗ ವಾಚ್ ಪೇಜ್ ಆ್ಯಡ್ಸನ್ನು ಆನ್ ಮಾಡೋದನ್ನು ನೋಡೋಣ. ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೀವು ಅರ್ನ್ ಆಪ್ಷನ್ಗೆ ಬರಬೇಕು. ಈ ಒಂದು ಅರ್ನ್ ಆಪ್ಷನ್ಗೆ ಬಂದ ಮೇಲೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ 4 ಆಪ್ಷನ್ಸ್ಗಳು ನಿಮಗೆ ತೋರಿಸುತ್ತೆ, 5 ಆಪ್ಷನ್ಸ್ ನಿಮ್ಗೆ ತೋರಿಸುತ್ತೆ. ಒಂದು ವಾಚ್ ಪೇಜ್ ಆ್ಯಡ್ಸು, ಇನ್ನೊಂದು ಶಾರ್ಟ್ ಫೀಡ್ ಆ್ಯಡ್ಸು, ಇನ್ನೊಂದು ಮೆಂಬರ್ಶಿಪ್ಪು, ಇನ್ನೊಂದು ಸೂಪರ್ಸು, ಇನ್ನೊಂದು ಶಾಪಿಂಗು. ಸೊ ಈಗ ನಾನು ನಿಮಗೆ ನಿಮ್ಮ ವೀಡಿಯೋಸ್ಗಳಿಗೆ ಆ್ಯಡ್ಸ್ಗಳು ಬರಬೇಕು ಅಂತಂದರೆ ಸೊ ನೀವು ವಾಚ್ ಪೇಜ್ ಆ್ಯಡ್ಸನ್ನು ನೀವು ಆನ್ ಮಾಡ್ಕೋಬೇಕು. ಸೊ ಜಸ್ಟ್ ಇಲ್ಲಿ ವಾಚ್ ಪೇಜ್ ಆ್ಯಡ್ಸ್ ಮೇಲಾದರೂ ಕ್ಲಿಕ್ನ ಮಾಡಿ, ಅಥವಾ ಇಲ್ಲಿ ಓವರ್ ವ್ಯೂ ಮೇಲಾದರೂ ಕ್ಲಿಕ್ನ ಮಾಡಿ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಕೊಡ್ಬೋದು. ನಾನು ಇಲ್ಲಿ ವಾಚ್ ಪೇಜ್ ಆ್ಯಡ್ಸನ್ನು ಆನ್ ಮಾಡೋದು ಹೇಗೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಜಸ್ಟ್ ಇದು ಅರ್ನ್ ಫ್ರಮ್ ಆ್ಯಡ್ಸ್ ಆ್ಯಂಡ್ ಯೂಟ್ಯೂಬ್ ಪ್ರೀಮಿಯಮ್ ಆನ್ ದ ವಾಚ್ ಪೇಜ್ ಅಂತ ಇದೆ ನೋಡಿ. ಸೊ ಇದನ್ನು ನಾನು ಇವಾಗ ಟರ್ನ್ ಆನ್ ಮಾಡ್ತಾ ಇದ್ದೀನಿ. ಸೊ ಟರ್ನ್ ಆನ್ ಕೊಟ್ಟಾಗ ನಿಮ್ಗೆ ಈ ಥರ ಒಂದು ಅವ್ರದ್ದು ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರುತ್ತೆ. ಸೊ ನೀವು ಇದನ್ನು ಜಸ್ಟ್ ಅಕ್ಸೆಪ್ಟ್ ಮಾಡಿ ಅಕ್ಸೆಪ್ಟ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಬೇಕು. ಸೊ ಅಕ್ಸೆಪ್ಟ್ ಆ್ಯಂಡ್ ನೆಕ್ಸ್ಟ್ ಅಂತ ನೀವು ಕೊಟ್ಟ ಮೇಲೆ ಸೊ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಪ್ಲೇಸ್ ಆ್ಯಡ್ಸ್ ಡ್ಯೂರಿಂಗ್ ಮಿಡ್ ರೋಲ್ ಅಂತಿದೆ ನೋಡಿ. ಸೊ ಇದನ್ನು ನೀವು ಆನ್ ಮಾಡ್ಕೋಬೇಕು. ಇದನ್ನು ಆನ್ ಮಾಡಿಕೊಂಡು ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಈಗ ನಿಮ್ಮ ವೀಡಿಯೋಸ್ಗಳಿಗೆ ಆ್ಯಡ್ಸ್ಗಳು ಆನ್ ಆಗಬೇಕು. ನೀವು ಈಗ ಅಪ್ಲೋಡ್ ಮಾಡಿರ್ತೀರಲ್ಲ, ಈಗ ಎಕ್ಸಾಂಪಲ್ ಒಂದು 100 ವೀಡಿಯೋ ಅಪ್ಲೋಡ್ ಮಾಡಿರ್ತೀರಿ, ಆ ಒಂದು ಎಲ್ಲ ವೀಡಿಯೋಸ್ಗಳಿಗೂ ಆ್ಯಡ್ಸ್ ಆನ್ ಮಾಡಬೇಕು ಅಂತಂದರೆ ಸೊ ಇಲ್ಲಿ ಆಲ್ ಆಫ್ ಮೈ ಎಕ್ಸಿಸ್ಟಿಂಗ್ ವೀಡಿಯೋಸ್ ಅಂತ ಸೆಲೆಕ್ಟ್ ಮಾಡಿ ಮಾನಿಟೈಸ್ ಆಲ್ ಕೊಡಿ. ಆವಾಗ ನೀವು ಅಪ್ಲೋಡ್ ಮಾಡಿರುವಂಥ ಎಲ್ಲ ವೀಡಿಯೋಸ್ಗಳಿಗೂ ಕೂಡ ವಾಚ್ ಪೇಜ್ ಆ್ಯಡ್ಸು ಆನ್ ಆಗುತ್ತೆ. ಸೊ ಮಾನಿಟೈಸ್ ಆಲ್ ಇವಾಗ ನಾನು ಕೊಡ್ತೀನಿ. ಇದನ್ನು ಕೊಟ್ಟ ತಕ್ಷಣ ಇವಾಗ ನೀವು ನೋಡ್ಬೋದು ಮಾನಿಟೈಸ್ ಯುವರ್ ವೀಡಿಯೋಸ್ ನಾವು ದಿಸ್ ಯೂಶ್ವಲಿ ಟೇಕ್ಸ್ ಎ ಫ್ಯೂ ಮಿನಿಟ್ಸ್, ಒಂದು ಸ್ವಲ್ಪ ಹೊತ್ತು ತಗೊಳುತ್ತೆ. ಸೊ ಬಟ್ ಎಲ್ಲದಕ್ಕೂ ಕೂಡ ಅಪ್ಡೇಟ್ ಆಗಿರುತ್ತೆ, ವೆಯ್ಟ್ ಮಾಡಿ. ಸೊ ಇಲ್ಲಿ ಓವರ್ ವ್ಯೂ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ತೋರಿಸುತ್ತೆ ವಾಚ್ ಪೇಜ್ ಆ್ಯಡ್ಸ್ ಆನ್ ಆಗಿದೆ ಅಂತ. ಸೊ ಈ ಥರ ಇವಾಗ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವಾಚ್ ಪೇಜ್ ಆ್ಯಡ್ಸ್ ಆನ್ ಮಾಡ್ಕೋಬೋದು ಗೈಸ್.